ಕೊನೆಯ ಕರೆ. ಭಯಾನಕ ಕಥೆ. ಬೆಂಗಳೂರು ನಗರದ ಒಂದು ಶಾಂತ ಪ್ರದೇಶದಲ್ಲಿ ಅರ್ಜುನ್ ಎಂಬ ಯುವಕ ವಾಸಿಸುತ್ತಿದ್ದನು. ಅವನು ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡುವ ಫ್ರೀಲಾನ್ಸ್ ಡಿಸೈನರ್. ಅವನ ದಿನಗಳು ನಿಶ್ಶಬ್ದವಾಗಿದ್ದರೂ ರಾತ್ರಿ ಅವನಿಗೆ ಜೀವ ತುಂಬುವ ಸಮಯವಾಗಿತ್ತು. ಒಂದು ರಾತ್ರಿ ಗಡಿಯಾರ ಅಹನೇರು ಹೊಡೆಯುತ್ತಿದ್ದಂತೆ ಅವನ ಮೊಬೈಲ್ ಫೋನ್ ಅಚ್ಚರಿಯಾಗಿ ಮೊಳಗಿತು. ಅನ್ನೋನ್ ನಂಬರ್ ಎಂದು ಕಾಣಿಸಿತು. ಅರ್ಜುನ್ ಸ್ವಲ್ಪ ಅಸಹಜವಾಗಿ ಭಾವಿಸಿದರು. ಕರೆ ಸ್ವೀಕರಿಸಿದನು. ಹಲೋ ಎಂದನು. ಆದರೆ ಅಲ್ಲಿ ಯಾವುದೇ ಧ್ವನಿ ಇರಲಿಲ್ಲ. ಕೇವಲ ಒಂದು ವಿಚಿತ್ರ ಶಬ್ದ, ಹಗುರವಾದ ಉಸಿರಾಟದಂತೆ. ಅರ್ಜುನ್, ಯಾರು ಎಂದು ಕೇಳಿದನು. ಆದರೆ ಉತ್ತರ ಬಂದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಕರೆ ಕಟ್ ಆಯಿತು. ಅರ್ಜುನ್ ಅದನ್ನು ಅಷ್ಟಾಗಿ ಗಮನಿಸಲಿಲ್ಲ. ಬಹುಶಃ ತಪ್ಪು ಕರೆ ಇರಬಹುದು ಎಂದುಕೊಂಡನು. ಆದರೆ ಮುಂದಿನ ರಾತ್ರಿ ಕೂಡ ಅದೇ ಸಮಯಕ್ಕೆ ಕರೆ ಬಂತು. ಮತ್ತೆ ಅದೇ ಸಂಖ್ಯೆ, ಮತ್ತೆ ಅದೇ ಉಸಿರಾಟದ ಶಬ್ದ. ಈ ಬಾರಿ ಅವನ ಹೃದಯ ವೇಗವಾಗಿ ತಡಕಾಡಿತು. ನೀವು ಯಾರು, ಏಕೆ ಕರೆ ಮಾಡ್ತೀರಿ ಎಂದು ಜೋರಾಗಿ ಕೇಳಿದನು. ಈ ಬಾರಿ ನಿಧಾನವಾದ ಭಯಾನಕ ಧ್ವನಿ ಕೇಳಿಸಿತ್ತು. ನಾನು ನಿನ್ನನ್ನು ನೋಡುತ್ತಿದ್ದೇನೆ. ಅರ್ಜುನ್ ಬೆಚ್ಚಿಬಿದ್ದನು. ತಕ್ಷಣ ಅವನು ತನ್ನ ಮನೆಯ ಬಾಗಿಲು ಮತ್ತು ಕಿಟಕಿಗಳನ್ನು ಪರಿಶೀಲಿಸಿದನು. ಎಲ್ಲವೂ ಲಾಕ್ ಆಗಿತ್ತು. ಆದರೆ ಯಾರೋ ತನ್ನನ್ನು ಗಮನಿಸುತ್ತಿದ್ದಾರೆ ಎಂಬ ಭಾವನೆ ಅವನನ್ನು ಕಾಡತೊಡಗಿತು. ಮುಂದಿನ ಕೆಲವು ದಿನಗಳು ಪ್ರತಿದಿನವೂ ಅದೇ ಸಮಯಕ್ಕೆ ಕರೆ ಬರುತ್ತಿತ್ತು. ಧ್ವನಿ ಇನ್ನಷ್ಟು ಸ್ಪಷ್ಟವಾಗತೊಡಗಿತು. ನೀನು ಒಬ್ಬನೇ ಇದ್ದೀಯೋ? ನಿನ್ನ ಹಿಂದೆ ನಿಂತಿದ್ದೇನೆ. ಅರ್ಜುನ್ ಸಂಪೂರ್ಣವಾಗಿ ಭಯಭೀತನಾದನು. ಅವನು ತನ್ನ ಸ್ನೇಹಿತನಿಗೆ ಈ ವಿಷಯ ಹೇಳಿದನು. ಸ್ನೇಹಿತನು ಅದನ್ನು ತಮಾಷೆ ಎಂದುಕೊಂಡು, ಯಾರಾದರೂ ನಿನ್ನ ಜೊತೆ ಆಟ ಆಡ್ತಿದ್ದಾರೆ ಎಂದು ಹೇಳಿದನು. ಒಂದು ರಾತ್ರಿ ಅರ್ಜುನ್ ಕರೆ ಬಂದಾಗ ಧೈರ್ಯದಿಂದ ಫೋನ್ ಸ್ಪೀಕರ್ ಹಾಕಿದನು ಮತ್ತು ಮನೆಯಲ್ಲೆಲ್ಲ ನೋಡಲು ಶುರುಮಾಡಿದನು. ನೀನು ಎಲ್ಲಿದ್ದೀಯೋ ಎಂದು ಕೂಗಿದನು. ಅಷ್ಟರಲ್ಲಿ ಫೋನ್ನಿಂದ ಒಂದು ಭಯಾನಕ ನಗು ಕೇಳಿಸಿತು. ನಿನ್ನ ಹಿಂದುಗಡೆ. ಅರ್ಜುನ್ ನಿಧಾನವಾಗಿ ಹಿಂದಕ್ಕೆ ತಿರುಗಿದನು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಹಠಾತ್ ಅವನ ಮೊಬೈಲ್ ಸ್ಕ್ರೀನ್ ಮೇಲೆ ಒಂದು ಫೋಟೋ ಕಾಣಿಸಿಕೊಂಡಿತು. ಅದು ಅವನದೇ ಮನೆಯ ಒಳಗಿನ ಚಿತ್ರ, ಮತ್ತು ಅದರಲ್ಲಿ ಅರ್ಜುನ್ ಫೋನ್ ಹಿಡಿದು ನಿಂತಿದ್ದನು. ಆದರೆ ಅವನ ಹಿಂಭಾಗದಲ್ಲಿ ಒಂದು ಕತ್ತಲೆಯ ಆಕೃತಿ ನಿಂತಿತ್ತು. ಅರ್ಜುನ್ ಬೆಚ್ಚಿಬಿದ್ದು ಫೋನ್ ಕೆಳಗೆ ಬಿಟ್ಟನು. ಆ ಕ್ಷಣದಲ್ಲೇ ಲೈಟ್ ಆಫ್ ಆಯಿತು. ಕತ್ತಲೆಯ ಮಧ್ಯದಲ್ಲಿ ಅವನ ಹಿಂದೆ ಯಾರೋ ನಿಧಾನವಾಗಿ ಉಸಿರಾಡುತ್ತಿರುವ ಶಬ್ದ ಕೇಳಿಸಿತ್ತು. ಈಗ ನೀನು ನನ್ನ ಜೊತೆ ಇದ್ದೀಯೋ? ಅರ್ಜುನ್ ಕೂಗಲು ಯತ್ನಿಸಿದನು, ಆದರೆ ಧ್ವನಿ ಬರಲಿಲ್ಲ. ಮುಂದಿನ ದಿನ ಬೆಳಿಗ್ಗೆ ಪೊಲೀಸ್ಗಳು ಅವನ ಮನೆಯ ಬಾಗಿಲು ಒಡೆದು ಒಳಗೆ ಹೋದರು. ಅರ್ಜುನ್ ಕಾಣೆಯಾಗಿದ್ದನು. ಆದರೆ ಅವನ ಮೊಬೈಲ್ ಮಾತ್ರ ನೆಲದ ಮೇಲೆ ಬಿದ್ದಿತ್ತು. ಫೋನ್ ಸ್ಕ್ರೀನ್ ಇನ್ನೂ ಆನ್ ಆಗಿತ್ತು. ಅದರ ಮೇಲೆ ಲಾಸ್ಟ್ ಕಾಲ್ 12 AM ಎಂದು ತೋರಿಸುತ್ತಿತ್ತು.